ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಾಡಿಬಿಡು ಕೆಂಡದಾರ್ತಿ. ಆಗ ಎಲ್ರಿಗೂ ಗೊತ್ತಾಗ್ಲಿ ಇವಳು ಮಹಿಮೆ ಏನು ಅಂತ. ಅಪ್ಪ ಬಾರಪ್ಪ, ರಶ್ಮಿ ಅಮ್ಮ ಒಪ್ಪಿದ್ದಾರೆ. ಬಾರಪ್ಪ. ಹಿರಣ್ಮಯಿ, ದೇವ್ರು ಎಲ್ರಿಗೂ ಒಂದೇ. ನಾವು ದೇವ್ರ ದರ್ಶನ ಮಾಡೋದನ್ನ ತಡೆಯೋದಕ್ಕೆ ನೀನ್ ಯಾರು? ತಗೊಳಪ್ಪ, ಒಬ್ಬ ಚಪ್ಪಲಿ ಕಾಯೋನು ಈ ಪಂಚಾಕ್ಷರಿನೇ ಯಾರು ಅಂತ ಕೇಳ್ತಾನೆ. ಯಾಕೆ ನಮ್ಮ ಅಪ್ಪಂಗೆ ಹೊಡಿತೀರಾ? ಅವ್ರೇನ್ ಕೇಳುವ ಪ್ರಶ್ನೆ ಕೇಳಿಲ್ಲ, ಬಾಯಿಂದ ಉತ್ತರ ಕೊಡ್ಬೇಕು ತಾನೆ. ಸರಿ ಇಲ್ಲ ನೀವು ಮಾಡಿದ್ದು. ನನ್ನ ಯಾರು ತಡೆಯಕ್ಕಾಗಲ್ಲ, ನಾವು ಅಮ್ಮನ ದರ್ಶನ ಮಾಡ್ತೀವಿ. ನಿಮ್ಗಳಿಗೆ ದರ್ಶನ ಸಿಗದಿರೋ ಹಾಗೆ ಅಮ್ನೋರ್ ಗರ್ಭಗುಡಿ ಬಾಗ್ಲು ಹಾಕ್ಸಿ ಬೀಗ ಹಾಕಿಸ್ತೀವಿ. ಇವಾಗ ಮಾಡಿದ್ರೆ ಭಕ್ತರು ಸುಮ್ಮನೆ ಇರ್ತಾರಾ? ಎಲ್ರು ಬಂದು ಸರಿಯಾಗಿ ತದಕ್ತಾರೆ, ನಿನಗೊಂದ್ ಗತಿ ಕಾಣಿಸ್ತಾರೆ. ನಿನ್ ಕಾಪಾಡೋದಕ್ಕೆ ಅಮ್ಮನವರೇ ಬರ್ಬೇಕು. ಮುಚ್ಚೆ ಬಾಯಿಲೇ, ತಲೆ ಎಲ್ಲ ಹರಡ್ಬೇಡ. ಯಜಮಾನ್ರ ಆದೇಶನ ಮೀರಿ ಅದು ಯಾವ ಭಕ್ತರು ನಿಲ್ತಾರೋ ನಾನು ನೋಡ್ತೀನಿ ಕಣ. ಬರೀ ಗರ್ಭುಡಿ ಅಲ್ಲ, ಇಡೀ ದೇವಸ್ಥಾನನೇ ಬಾಗ್ಲು ಹಾಕೊಳ್ಳಿ. ನನಗೆ ಗೊತ್ತು ಅಮ್ಮನ ದರ್ಶನ ಹೇಗ್ ಮಾಡ್ಬೇಕು ಅಂತ. ಓ, ಈ ಪಂಚಾಕ್ಷರಿಗೆ ಸವಾಲ್ ಹಾಕ್ತೀಯ ನೀನು? ನಾನು ನೋಡ್ತೀನಿ ಅದು ಹೇಗೆ ದರ್ಶನ ಪಡ್ಕೋತೀಯ ಅಂತ. ನಾನು ಅವ್ರ ಶ್ಲೋಕ ಹೇಳಿ ಅವ್ರ ಮನ್ಸು ಬೆಳೆಸ್ಕೊಂಡು ನಾನು ಅಮ್ಮನ ದರ್ಶನ ಮಾಡೇ ಮಾಡ್ತೀನಿ. ಹಾ ಪಡ್ಕೋತೀಯ. ಏ ಹುಡುಗಿ, ಸ್ವಲ್ಪ ಚೆನ್ನಾಗಿ ಹಾಡ್ತೀಯ ಅಂತ ಒಂದು 4 ಜನ ಹೊಗಳಿದ ತಕ್ಷಣ ನೀನೇನು ತಾನ್ಸೇನಾಗಿಲ್ಲ ನೋಡ. ನೀನು ಗೆಳತಿ ಅನ್ಕೊಂಡಿದೀಯ ಅಮ್ಮನವ್ರನ್ನ. ನೀನು ಒಂದು 4 ಸ್ತೋತ್ರ ಹೇಳಿದ ತಕ್ಷಣ ದಿಢೀರ್ ಅಂತ ಬಂದು ನಿನಗೆ ನಿಮ್ಮ ಅಪ್ಪನಿಗೆ ದರ್ಶನ ಕೊಡೋದಕ್ಕೆ. ಬೇ ಪಂಚಾಕ್ಷರಿ, ಅಷ್ಟು ಕೀಳಾಗಿ ಮಾತಾಡ್ಬೇಡ ನೀನು. ನನಗೆ ಬೆರಳು ತೋರಿಸಿ ಮಾತಾಡ್ತೀಯ? ಏನು ಮಾಡ್ತೀಯ? ಹೊಡಿತೀಯನಾ? ಬಾರ ಹೊಡಿ, ಬಾರ. ಅಪ್ಪ ನೀನ್ ಸುಮ್ಮನಿರಪ್ಪ. ನೀನ್ ಇವ್ರ ಹತ್ರ ಮಾತಾಡ್ರೆ ಏನ್ ಪ್ರಯೋಜನ ಇಲ್ಲ. ಅರ್ಚಕ್ರೆ, ನೀವು ಹೋಗಿ ಗರ್ಭಗುಡಿ ಬಾಗ್ಲು ಹಾಕಿ. ಅದು ಹೇಗೆ ಇವರಿಬ್ರು ದರ್ಶನ ಪಡಿತಾರೋ ನಾನು ನೋಡ್ತೀನಿ. ಎಲ್ಲ ಬದ್ರು ಹಾಕೊಳ್ಳಿ, ನಾನು ಅಮ್ಮನವ್ರ ಕೈಲೇ ತೆಗೆಸ್ತೀನಿ. ಇಷ್ಟು ಕೊಬ್ಬ ನಿನಗೆ? ಆಯ್ತು, ಇವತ್ತು ನಾನಾ ನೋಡೇ ಬಿಡೋಣ. ನಾನು ಬಾಗ್ಲು ಹಾಕ್ತೀನಿ, ನೀನು ಸ್ತೋತ್ರ ಹಾಡು. ಅದು ಹೇಗೆ ಅಮ್ಮನವ್ರ ದರ್ಶನ ಪಡಿತೀಯೋ ನಾನು ನೋಡ್ತೀನಿ. ಆಗಲಿ. ನಿತ್ಕೋ, ಏನು ಸೀದಾ ಒಳಗೆ ನುಗ್ತಾ ಇದೆಯಾ? ನಾನು ಹೇಳಿದ್ದು ದೇವಸ್ಥಾನದ ಆಚೆ ನಿಂತ್ಕೊಂಡು ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ, ಒಳಗಡೆ ಬನ್ನಿ ಅಂತಲ್ಲ. ಏನ್ರಮ್ಮ, ಈ ಹುಡುಗಿ ಏನು ಹೇಳುತ್ತೆ ಗೊತ್ತಾ? ಇವಳು ಏನಾದರೂ ಅಮ್ಮನವ್ರ ಶ್ಲೋಕ ಸ್ತೋತ್ರ ಹೇಳಿಬಿಟ್ರೆ ನಾವೇನಾದ್ರು ಬೀಗ ಹಾಕಿದ್ರೆ ಅದು ಟಪಕ್ ಅಂತ ತೆರ್ಕೊಂಡ್ಬಿಡುತ್ತಂತೆ. ಹುಚ್ಚು ಹುಡುಗಿ ಅಂತಂದು. ಏಯ್, ಇದು 21ನೇ ಶತಮಾನ. ನೀನು ಹಾಡಿದ ತಕ್ಷಣ ಯಾವ ದೇವರು ಬಂದ್ಬಿಟ್ಟು ಪ್ರತ್ಯಕ್ಷ ಆಗಲ್ಲ, ವರನೂ ಕೊಡಲ್ಲ. ಮಂಕದಿನ್ನಿ ಅಂತಂದು. ಪಂಚಾಕ್ಷರಿ, ನನ್ನ ಮಗಳ ಬಗ್ಗೆ ಕೀಳಾಗಿ ಮಾತಾಡ್ಬೇಡ. ಮಾತಾಡ್ತೀನಿ ಕಣ. ಏನು ಹೊಡಿತೀಯಾ? ಹೊಡಿಯೋ. ಏನದು ಗಲಾಟೆ? ಪಂಚಾಕ್ಷರಿ, ಅದೇನ್ ಗುಟ್ಟಾಗಿ ಹೇಳ್ತೀಯಾ? ಧೈರ್ಯ ಎದ್ದು ಜೋರಾಗಿ ಹೇಳು. ನಿನ್ನ ಬಗ್ಗೆ ಮಾತಾಡೋದಕ್ಕೆ ಧೈರ್ಯ ಯಾಕೋಬೇಕು? ಏನು ಚಪ್ಪಲಿ ಕಾಯೋ ಕೆಲಸ ಬಿಟ್ಬಿಟ್ಟು ಗೂಂಡಾಗರ್ದಿ ಶುರು ಮಾಡ್ಕೊಂಡಿದ್ಯಾ? ಪಂಚಾಕ್ಷರಿ, ಏನಂದೆ? ಈ ಹುಡುಗಿ ಭಕ್ತಿಯಿಂದ ಅಮ್ಮನವ್ರ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗ್ಲು ತೆಕ್ಕೊಳ್ಬಿಡುತ್ತಂತ? ಪಂಚಾಕ್ಷರಿ, ಗರ್ಭಗುಡಿ ಒಳಗೆ ಯಾರು ಹೋಗದೆ ಇರೋ ಹಾಗೆ ಗರ್ಭಗುಡಿ ಬಾಗ್ಲಾಕಿ ಸರಪಳಿ ಹಾಕಿ ಬೀಗ ಹಾಕಿ ಭದ್ರ ಮಾಡ್ಕೊಂಡ್ ಬಾ. ಸರಿ ಯಜಮಾನ್ರಿ.
ಈಗ ಹಾಡು. ನಿನ್ನ ಭಕ್ತಿಯ ಶಕ್ತಿ ಎಂಥದ್ದು ಅಂತ ನಾನು ನೋಡ್ತೀನಿ. ನಿಮ್ಮ ಆಶೀರ್ವಾದ ಒಂದಿದ್ರೆ ನಂಗೆ ಸಾಕು ತಾತ. ನಿಲ್ಸು. ಏನ್ರಪ್ಪ ಎಲ್ಲ ನಿಂತಿದ್ರಿ? ನೋಡಿ ಆ ದೇವ್ರ ಪ್ರತ್ಯಕ್ಷ ಗುಡ್ಡ ನೋಡಿ, ಬೇಗ ನೋಡಿ ಎಲ್ಲಿದ್ದಾರೆ ಅಂತ. ಪಂಚಾಕ್ಷರಿ ಹುಡುಕಪ್ಪ. ಬಂದ್ರು 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 ಅಮ್ಮನವರು. ಹೌದಾ? ಬಂದ್ರು ಯಜಮಾನ್ರೆ. ನೋಡಿ ನೋಡಿ ಇಳಿದ್ರು ಕೆಳಗಡೆ ಇಳಿದ್ರು. ಅಲ್ಲ ಅಲ್ಲಿ ಪಕ್ಕದಲ್ಲಿ ಬಂದ್ರು. ಪಂಚಾಕ್ಷರಿ, ತುಂಬಾ ನಾಲ್ಗೆ ಹರಿ ಬಿಡ್ತಿದ್ಯಾ, ಹದ್ದು ಮೀರ್ತಿದ್ಯಾ ನೀನು. ನನ್ನ ನೀತಿ ಮಿತಿ ಬಗ್ಗೆ ಮಾತಾಡೋನು ನೀನ್ ಯಾರೋ? ನನ್ನ ಮಗಳ ಬಗ್ಗೆ ಮಾತಾಡ್ದ. ಏನ್ ಕುಸ್ತಿ ಅಖಾಡ ಅನ್ಕೊಂಡಿದ್ರ? ದೇವಸ್ಥಾನ ಇದು. ಜಗಜ್ಜನನಿ ಆದಿಶಕ್ತಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಪವಿತ್ರವಾದ ಸ್ಥಳ. ಅಲ್ಲಿ ಈ ಪವಿತ್ರವಾದ ಸ್ಥಳದಲ್ಲಿ ಜಗಳ ಆಡ್ತಾ ಇದ್ರಲ್ಲ, ನಾಚಿಕೆ ಆಗೋಲ್ಲ ನಿಮ್ಗಳಿಗೆ? ನಾನೇನ್ ಶುರು ಮಾಡಿಲ್ಲ ಯಜಮಾನ್ರೆ, ಇವನೇ ಶುರು ಮಾಡಿದ್ದು. ನಾನು ನಿಮ್ಮ ಆಜ್ಞೆ ಪಾಲಿಸ್ತಾ ಇದ್ದೀನಿ ಅಷ್ಟೇ. ಸಾಕು. ಪಂಚಾಕ್ಷರಿ ಕಚೇರಿಯಲ್ಲಿ ಬಹಳ ಕೆಲಸ ಇದೆ, ಹೋಗಿ ನೋಡ್ಕೋ ಹೋಗು. ಏನ್ ನೀವು ಭಕ್ತಾದಿಗಳು ಹಿಂಗ್ ನೋಡ್ತಾ ಇದ್ದೀರಾ? ಇಲ್ಲೇನ್ ದೊಂಬರಾಟ ಕುಣಿತಾ ಇದೆಯಾ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗಿ ಅಂತ ಹೇಳಿ.
ದೇವಸ್ಥಾನ ಬಗ್ಗೆ ಸರಪಣಿ ಬಿಚ್ಕಂತು. जन्म प्रभृति देवेशी जनोऽयं त्वदुप्राशितः अतोऽस्यं तव भक्तस्य निर्वत्रय मनोरथम् निर्वत्रय मनोरथम् निर्वत्रय मनोरथम् निर्वत्रय मनोरथम्. ಕಂದ, ಎಷ್ಟು ಸೊಗಸಾಗಿ ಹಾಡಿದ್ಯಮ್ಮ. ನಿನ್ನ ಧ್ವನಿಲಿ ಎಂಥ ಶಕ್ತಿ ಇತ್ತು ಗೊತ್ತಾ? ಇಡೀ ಪ್ರಪಂಚನೇ ಅಲ್ಲಾಡೋಯ್ತು. ನನ್ನ ಬಂಗಾರ. ಏನು ಶಾಸ್ತ್ರಿಗಳಿದು? ಚೋಟಿದ್ದ ಹುಡುಗಿ ಎಲ್ಲರ ಮುಂದೆ ನಿಮ್ಮದೇ ದೇವಸ್ಥಾನದಲ್ಲಿ 3 ಕಾಸು ಮರ್ಯಾದೆ ಹರಾಜು ಹಾಕ್ಬಿಟ್ಲಲ್ಲ. ಆಗಿರೋ ಅವಮಾನ ಒಂದ್ ಕಡೆ ಆದ್ರೆ ಈ ಪಂಚಾಕ್ಷರಿ ಬೇರೆ. ಊರಿಗೆ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾನೆ ದರಿದ್ರದವನು. ಶಾಸ್ತ್ರಿಗಳೇ, ಈಗೇನು ಹೇಳ್ತೀರಾ ನನ್ನ ಮಗಳ ಹಾಡುಗಾರಿಕೆ ಬಗ್ಗೆ? ಸರಪಳಿ ಮುರಿದಿರೋದು, ಗರ್ಭಗುಡಿ ದ್ವಾರ ತೆಗೆದಿರೋದು, ಇದು ಯಾವ ಪವಾಡನೂ ಅಲ್ಲ, ಗಿವಾಡನೂ ಅಲ್ಲ. ಹೌದು, ನಾನ್ ದಡ್ಡ, ನೀವಾದ್ರೂ ತಿಳಿದವರು, ಓದ್ದವರು, ಧರ್ಮದರ್ಶಿಗಳು. ನೀವೇ ಇದಕ್ಕೆ ವಿವರಣೆ ಕೊಡಬೇಕು. ಸರಪಳಿ ಹಳೇದಾಗಿತ್ತು, ತುಕ್ ಹಿಡಿದಿತ್ತು. ಬಲವಂತವಾಗಿ ಬೀಗ ಹಾಕಿದ್ದಕ್ಕೆ ಹಾಗಾಗಿದೆ. ವಿಜ್ಞಾನದ ಬಗ್ಗೆ ಸಾಮಾನ್ಯ ಜ್ಞಾನ ಇರೋರಿಗೆ ಇದು ಅರ್ಥ ಆಗುತ್ತೆ. ಭಕ್ತಿನ ವಿಜ್ಞಾನ ಅಂತ ಎಷ್ಟು ಬೇಗ ತಿರ್ಸಾಕ್ಬಿಟ್ರಿ. ಇಷ್ಟೊಂದು ಜನ ಭಕ್ತರು ನೋಡಿದ್ದಾರೆ, ಅವರೇ ಅರ್ಥ ಮಾಡ್ಕೋತಾರೆ ಬಿಡಿ. ಯಜಮಾನ್ರೆ, ಇವನ ಹತ್ರ ಮಾತಾಡೋದು ದಂಡ. ನೀವಿನ್ನೂ ಇಲ್ಲೇ ಇದ್ರೆ ನಿಮ್ಗೆ ತುಂಬ ಅವಮಾನ ಮಾಡ್ತಾನೆ. ನೀವು ಹೊರಡಿ. ಮೊಂಡುವಾದಕ್ಕೆ ನನ್ನ ಸಮ್ಮತಿ ಇಲ್ಲ. ಪಂಚಾಕ್ಷರಿ, ಎಲ್ಲಿ ಹೊರಟೆ? ಅಲ್ಲಿ ಬಂದ್ರು 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 ಅಂತ ಹಾರಾಡ್ತಿದ್ದೆ. ಈಗ ನೀ ದಾರಿ ಬಿಡ್ತೀಯೋ ಅಥವಾ ಸೀಳ್ಕೊಂಡು ಹೋಗ್ಲೋ? ಏನು ಸೀಳೋದು? ನಾನು ಸೌದೆನ ಸೀಳಕ್ಕೆ? ನಿನಗೇನು ಉತ್ತರ ಬೇಕಿತ್ತು? ಯಜಮಾನ್ರು ಕೊಟ್ಟರು ತಾನೆ. ಅವ್ರು ಹೇಳಿದ್ದು ಸರಿಯಾಗಿದೆ. ಅದೇನೋ ತುಕ್ಕಿಡ್ದು ಅನ್ಸುತ್ತೆ, ಅದಕ್ಕೆ ಬಿಚ್ಕೊಂತು. ಏನು ಬೇಕೋ ಮಾಡ್ಕೋ. ಸೀಳ್ತಾನಂತೆ, ಸೀಳ್ತಾನೆ. ಅಮ್ಮ ತಾಯಿ, ನೀನು ನನ್ನ ಗೆಳತಿ ಅಲ್ವಾ? ನಾನು ಕೇಳಿದ್ದೆಲ್ಲ ನೀನು ನೆರವೇರಿಸ್ಕೊಡ್ತೀಯಾ? ರಶ್ಮಿ ಅಮ್ಮ ತುಂಬ ತೊಂದರೆಯಲ್ಲಿದ್ದಾರೆ. ಅವ್ರಿಗೆ ಆಗಿರೋ ಗಾಯಗಳಿಂದ ತುಂಬ ಒದ್ದಾಡ್ತಿದ್ದಾರೆ. ಅವರು ನೋವು ತಡೆಯೋಕ್ಕಾಗದೆ ಪಾಪ ತುಂಬ ಅಳ್ತಿದ್ದಾರೆ. ಅದನ್ನು ಅವ್ರ ಅಪ್ಪ ಅಮ್ಮ ನೋಡೋಕ್ಕಾಗದೆ ತುಂಬ ಸಂಟ ಪಡ್ತಿದ್ದಾರೆ. ನಿಂಗೆ ಅವ್ರ ಬಗ್ಗೆ ಕೋಪ ಬಂದಿರೋದಕ್ಕೆ ಹಿಂಗೆಲ್ಲ ಆಗ್ತಿದೆಯಂತೆ. ಎಲ್ಲ ಕೊಲೆಗಳು ನಡೆದಿರೋದು ತ್ರಿಶೂಲದಿಂದಾನೆ. ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ತ್ರಿಶೂಲ ಪರೀಕ್ಷೆ ಕೊಡ್ಬೇಕು ಕೊಡಿ ಅಂತ ಇವತ್ತು ಕೇಳ್ತೀರಾ, ನಾಳೆ ದಿವಸ ಅಮ್ನೋರ್ನೇ ಕೊಡಿ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತೀರಾ? ಕಾಲ ಬಂದ್ರೆ ಅದನ್ನು ಮಾಡ್ಬೇಕಾಗುತ್ತೆ. ಸರ್ಕಾರದ ಅಧಿಕಾರಿನ ಈ ರೀತಿ ಅವಮಾನ ಮಾಡಿ ತಪ್ಪು ಮಾಡ್ತಿದ್ದೀರಾ. ಬಿಡಿ ಶಾಸ್ತ್ರಿಗಳೇ. ದೇವಸ್ಥಾನದೊಳಗಡೆ ಹೆಜ್ಜೆ ಇಡಬಾರ್ದು. ಏಯ್ ಮೂರ್ಖ ಹೆಂಗಸೆ, ಅಮ್ಮನವ್ರನ್ನೇ ಪರೀಕ್ಷೆ ಮಾಡೋದಕ್ಕೆ ನೋಡ್ತೀಯಾ? ಹೋಗ್ತಾ ಇರೋ ಇಲ್ಲಿಂದ.
ಅಮ್ಮ ಇದ್ದಿದೆಯಲ್ವೇ? ರಶ್ಮಿ ಅಮ್ಮ ತುಂಬ ಒಳ್ಳೆಯವರು. ದಯವಿಟ್ಟು ಅವ್ರ ಮೇಲಿರೋ ಕೋಪನ ಬಿಟ್ಬಿಡು. ಅವ್ರನ್ನ ಬೇಗ ವಾಸಿ ಮಾಡು. ಇಷ್ಟೇ ನನ್ನ ಕೇಳ್ಕೊಳ್ಳೋದು. ಹಿರಣ್ಮಯಿ ಕೆಂಡದಾರ್ತಿ ಮಾಡ್ತಿದ್ದಾಳ್ ಕಣೋ. ಇಂಥ ಎಳೆ ಚರ್ಮ, ಮೈ ಕೈಯೆಲ್ಲ ಸುಟ್ಕೊಂಡ್ರೆ ಹಿರಣ್ಮಯಿ. ರಶ್ಮಿ ಅಮ್ಮ ಅವ್ರಿಗೆ ಮೈ ತುಂಬ ಗಾಯ ಆಗಿದೆ. ಅದು ವಾಸಿಯಾಗಬೇಕು ಅಂದ್ರೆ ಕೆಂಡದಾರ್ತಿ ಮಾಡಬೇಕು ಅಂತ ರಶ್ಮಿ ಅಮ್ಮ ಅವರು ತಾಯಿ ಹೇಳಿದ್ರು. ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಈ ಮಗು ವಯಸ್ಸೇನು, ಇವಳು ಚರ್ಮ ಸುಡುತ್ತೆ ಅಂತ ಬುದ್ಧಿ ಬೇಡವಾ? ಅಂತ ಕೆಲಸ ಎಲ್ಲ ಮಾಡಿಸ್ತಿಲ್ರಿ. ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾಳೆನೇ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳ್ತೀನಿ. जयाम्बिके जगन्मातः जय सर्वजगन्मयी जयानवधिकैश्वर्ये जयानुपमविग्रहे जय वाङ्मनसातीते जय चित्रान्तभञ्जिके ದೇವಸ್ಥಾನ 3 ಸುತ್ತು ಪ್ರದಕ್ಷಿಣೆ ಹಾಕಮ್ಮ. ಸರಿ. जय कालोत्तरोत्तरे सगमदगमदनि मदनि सा सानि सा धनि सा मदनि सा गमदनि सा नि सा गमदनि सा जयनेकविधानस्थे जय विश्वेश्वरप्रिये जय विश्वसुराराध्ये जय विश्वविजृम्भिणी. ಮಗಳೇ, ಬಿಸಿ ಆಗ್ತಿದ್ಯಾ? ಇಲ್ಲಪ್ಪ. ಬಾರಾದ್ರೂ ಕೂಡ ನಾ ಹಿಡ್ಕೋತೀನಿ. ಇಲ್ಲಪ್ಪ.